ಹಾಯ್, ನಾನೊಂದು ನಿಜ ಹೇಳಲಾ? ಕೆಲವರ ಜೀವನದಲ್ಲಿ ಬರೀ ಸಾಲಗಳು, ಸೋಲುಗಳೇ ಎದುರಾಗ್ತಾ ಇರತ್ತೆ. ಆ ಕಷ್ಟಗಳ ಮಧ್ಯೆನೇ ಅವ್ರ ಜೀವನ ಸಾಗ್ತಾ ಇರತ್ತೆ. ಸೊ ಆದರೆ ಅವ್ರ ಜೀವನ ಮಾಡೋದೇ, ಅವ್ರು ಬದುಕಿರೋದೇ ತಪ್ಪಂತೀರಾ? ಕಷ್ಟಗಳಿಂದ ಮೇಲೇಳಬೇಕು ನಾವು, ಸೋಲುಗಳಿಂದ ನಾನು ಆಚೆ ಬರಬೇಕು ಅಂತ ತಡ್ಪಡಿಸೋದು ತಪ್ಪಾ? ಸಾಲಕ್ಕಾಗಿ ಮತ್ತೆ ಮತ್ತೆ ಅಲಿತಾರೆ, ಸೋಲುಗಳು ಬಂದರೂ ಮತ್ತೆ ಮತ್ತೆ ಕೆಲಸಗಳಿಗೆ ಪ್ರಯತ್ನ ಮಾಡ್ತಾರೆ. ಸೊ ಅದು ತಪ್ಪಾ? ಇಲ್ಲಲ್ವಾ? ಸೊ ಅಂಥವರ ಒಂದು ವಿರುದ್ಧವಾಗಿ ಈ ಅರ್ಧಂಬರ್ಧ ಇರ್ತಾರಲ್ಲ ಶ್ರೀಮಂತರು, ಅವರು ಕಂಡ್ರೆ ನಿಜವಾದ ಶತ್ರುಗಳು ಅವ್ರಿಗೆ. ಯಾಕೆಂದರೆ ಅವ್ರನ್ನ ಎಲ್ಲೂ ಬದುಕಕ್ಕೆ ಬಿಡಲ್ಲ, ಹೇಗೂ ಇರಕ್ಕೆ ಬಿಡಲ್ಲ. ಕಾರಣ ಏನು? ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಮಾತಾಡೋದೇ ಕೆಲಸ ಅವ್ರಿಗೆ. ಬರೀ ಯಾಕೆಂದರೆ ಅವ್ರು ಸ್ವಲ್ಪ ಅನುಕೂಲವಾಗಿರ್ತಾರಲ್ವ, ಸೊ ಅವ್ರ ಅನಾನುಕೂಲದ ಬಗ್ಗೆ ಬೇರೆಯವ್ರ ಹತ್ರ ಚರ್ಚೆ ಮಾಡ್ತಾರೆ. ಸೊ ಅದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ತಪ್ಪಲ್ವಾ? ಸಹಾಯ ಆದರೆ ಮಾಡಬೇಕು, ಇಲ್ಲ ಅವರು ಎಲ್ಲೋ ಮಾಡಿಕೊಳ್ಳೋ ಕಡೆ ಮಾಡಿಸ್ಕೊಳ್ತಾರೆ, ಅದು ಹೇಗೋ ಅವ್ರ ಜೀವನ ನಡೆಸ್ಕೊಳ್ತಾರೆ. ಸೊ ನಾವು ಅದಕ್ಕೆ ಕಲ್ಲಾಕೋದು ತಪ್ಪಲ್ವಾ? ಅದೆಲ್ಲ ಪಾಪದ ಗಂಟು ಕಣ್ರಿ. ನೀವು ಜೀವನ ಪರ್ಯಂತ ಅವರ ಒಂದು ನೆಗೆಟಿವ್ನ, ಅವರ ಒಂದು ಕಷ್ಟಗಳನ್ನ, ಅವರ ಒಂದು ಸಮಸ್ಯೆಗಳನ್ನ ಇನ್ನೊಬ್ಬರ ಹತ್ರ ಹೇಳ್ತಾ ಹೋಗ್ತಾ ಇರ್ತೀರಲ್ಲ, ಅದು ದಿನೇ ದಿನೇ ನಿಮಗೆ ಪಾಪದ ಗಂಟು ಬೆಳೀತಾ ಹೋಗ್ತದೆ. ನಿಮಗೇನು ಅದರಿಂದ ಪ್ರಯೋಜನ ಆಗಲ್ಲ. ದಯವಿಟ್ಟು ಮಾಡಬೇಡಿ ಹಾಗೆ. ನಿಮ್ಮ ನೆಗೆಟಿವ್ ಥಾಟ್ಸ್ನ ಫಸ್ಟ್ ತೆಗೆದುಬಿಡಿ. ಅದೇನು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅದನ್ನು ನಿಜ ಮಾಡ್ಕೋಬೇಡಿ. ಯಾಕೆ? ನೀವು ಚೇಂಜ್ ಆಗಬಾರ್ದಾ? ನೀವು ಅವ್ರಿಗೆ ಸಹಾಯ ಆಗಬಾರ್ದಾ? ನಿಮ್ಮ ಕೈಲಾದಷ್ಟು